ವಿಲ್ಸನ್ ಗಾರ್ಡನ್ ದೋಸೆ ಕ್ಯಾಂಪ್ಗೆ ಸಿಲಿಂಡರ್ ಸಮಸ್ಯೆ ಎದುರಾಗಿದೆ. ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಓಪನ್ ಆಗ್ತಾ ಇದ್ದಂತಹ ಹೋಟೆಲ್ ಇದು ಈಗ ಸಿಲಿಂಡರ್ ಇಲ್ಲದೆ ಸಂಜೆ 5 ಗಂಟೆಗೆ ಓಪನ್ ಆಗ್ತಾ ಇದೆ. ನಿತ್ಯ 3 ಸಿಲಿಂಡರ್ ಬೇಕಾಗಿತ್ತು, ಆದರೆ ಕೇವಲ 1 ಸಿಲಿಂಡರ್ ಇದೆ. ಕೆಲಸ ಇಲ್ಲದೆ ಸಿಬ್ಬಂದಿ ರೂಮ್ನಲ್ಲೇ ಸುಮ್ಮನೆ ಕುಳಿತಿದ್ದಾರೆ. ನೋಡಿ ಎಲ್ಲೆಲ್ಲಿ ಇಂತಹ ಸಮಸ್ಯೆಗಳೇ ಎದುರಾಗ್ತಾ ಇದೆ ಅಂತ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ವಿಲ್ಸನ್ ಗಾರ್ಡನ್ನ ಫೇಮಸ್ ದೋಸೆ ಕ್ಯಾಂಪ್ಗೂ ಕೂಡ ಈಗಾಗಲೇ ತಟ್ಟಿರುವಂಥದ್ದು. ಸದ್ಯ ನಾನೀಗ ದೋಸೆ ಕ್ಯಾಂಪ್ನ ಮುಂಭಾಗದಲ್ಲಿದ್ದೀನಿ. ಪ್ರತಿದಿನ 1 ಗಂಟೆಯಿಂದ ಮಧ್ಯರಾತ್ರಿ 11 ಗಂಟೆಯಿಂದ 12 ಗಂಟೆವರೆಗೂ ಕೂಡ ಓಪನ್ ಆಗಿರ್ತದಂತಹ ಫೇಮಸ್ ದೋಸೆ ಕ್ಯಾಂಪ್ ಸದ್ಯ ಈಗಾಗಲೇ ಓಪನ್ ಆಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಕಮರ್ಷಿಯಲ್ ಸಿಲಿಂಡ್ರ್ ಸಿಗ್ತಾ ಇಲ್ಲ ಅನ್ನೋಂಥ ಒಂದು ಮಾತುಗಳನ್ನು ಈಗಾಗಲೇ ಕೂಡ ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು. ಪ್ರತಿದಿನ 1:30-2 ಗಂಟೆಗೆ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ದೋಸೆ, ಇಡ್ಲಿ, ಟೊಮೊಟೊ ಬಾತು, ಚಿತ್ರಾನ್ನ ತಿನ್ನಲಿಕ್ಕೆ ಆಗಮಿಸ್ತಿದ್ದಂತಹ ಗ್ರಾಹಕರು, ಆದರೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದ ಹಿನ್ನೆಲೆಯಲ್ಲಿ ಈಗ 5 ಗಂಟೆ 6 ಗಂಟೆಗೆ ಓಪನ್ ಮಾಡ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಟಿವಿನೇ ನೋಡ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ ವಿಲ್ಸನ್ ಗಾರ್ಡನ್ನಲ್ಲಿರುವಂತಹ ಈರುಳ್ಳಿ ದೋಸೆ ಕ್ಯಾಂಪು ಎಷ್ಟು ಫೇಮಸ್ ಅಂತೇಳಿ. ತುಂಬ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಹಕರು ಆಗಮಿಸ್ತಾ ಇದ್ರು. ಆದರೆ ಇವತ್ತು ಖಾಲಿ ಆಗಿರುವಂಥದ್ದು ಕಾರಣ ಕಮರ್ಷಿಯಲ್ ಸಿಲಿಂಡರ್ ಇಲ್ಲ ಅಂತೇಳಿ. ಈ ಟೈಮಿಗೆ ಈಗಾಗಲೇ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಗ್ರಾಹಕರು ಬರ್ತಾ ಇದ್ರು. ಆದರೆ ಕಮರ್ಷಿಯಲ್ ಸಿಲಿಂಡರ್ ಇಲ್ಲದ ಕಾರಣಕ್ಕಾಗಿ ಈಗಾಗಲೇ ಹೋಟೆಲನ್ನು ಸದ್ಯ ಕ್ಲೋಸ್ ಮಾಡಲಾಗಿದೆ. ಪ್ರತಿದಿನ ಕೂಡ ಈ ಒಂದು ದೋಸೆ ಕ್ಯಾಂಪ್ನ ಎಷ್ಟೊತ್ತಿಗೆ ಓಪನ್ ಮಾಡ್ತಿದ್ದೀರಿ, ಎಷ್ಟೊತ್ತಿಗೆ ಕ್ಲೋಸ್ ಮಾಡ್ತಿದ್ದೀರಾ, ಈಗ ಎಷ್ಟೊತ್ತಿಗೆ ಓಪನ್ ಮಾಡ್ತೀರಾ ಇವತ್ತು? ಈಗ ಮುಂಚೆ 1:30-2 ಗಂಟೆ ಸ್ಟಾರ್ಟ್ ಮಾಡೋದು, ನೈಟು 11 ಗಂಟೆವರೆಗೆ ಕ್ಲೋಸ್ ಆಗುತ್ತೆ. ಈಗ 5 ಗಂಟೆ 5:30 6:30 ಆಗುತ್ತೆ ಓಪನ್ ಮಾಡೋಕ್ಕೆ. ತುಂಬ ಪ್ರಾಬ್ಲಮ್ ಆಗಿದೆ, ಗ್ಯಾಸ್ ಪ್ರಾಬ್ಲಮ್ಮು, ತುಂಬ ಬಿಸ್ನೆಸ್ ಎಲ್ಲ ಡೌನ್ ಆಗಿದೆ. ಊಟ ಸಿಕ್ಕಿರೋಗಿ ಇಲ್ಲಿ ಸ್ವಲ್ಪ ರೇಟ್ ಕಡಿಮೆ ಅಂದರೆ ಎಲ್ಲ ಬರ್ತಾರೆ. ಇಲ್ಲಿ ಆಫೀಸರು ಸಹ ಜಾಸ್ತಿ ಇದೆ ಈ ಕಡೆ, ಎಲ್ಲ ಕಷ್ಟ ಆಗುತ್ತೆ. ನಮಗೂ ಕಷ್ಟ ಆಗುತ್ತೆ, ಓನರ್ಗೂ ಕಷ್ಟ ಆಗುತ್ತೆ. ಫುಲ್ಲ ಪ್ರಾಬ್ಲಮ್ ಆಗಿದೆ. ಕಳ್ಸೋರ್ಗೂ ಕಷ್ಟ, ಓನರ್ಗೂ ಕಷ್ಟ, ಫುಲ್ ಬಿಸ್ನೆಸ್ ಲಾಸ್ ಆಗಿದೆ. ಇದು ಗೌರ್ಮೆಂಟ್ ಅವರು ಏನಾದರೂ ಮಾಡಬೇಕು. ಯಾಕಂದರೆ ಹೋಟ್ಲ್ ಅವ್ರಿಗೆ ಬಾಡಿಗೆ ಕಟ್ಟಬೇಕು, ಕೆಲಸಗಾರರಿಗೆ ಸಂಬಳ ಕೊಡಬೇಕು ಎಲ್ಲ ಇದೆಲ್ಲ. ಮತ್ತು ತುಂಬ ಕಷ್ಟ ಆಗುತ್ತೆ. ತುಂಬ ಹೋಟ್ಲು ಎಲ್ಲ ಲಾಕ್ ಮಾಡಿದ್ದಾರೆ. ನಮ್ಮ ಆ ಥರ ಇನ್ನೂ ಆಗಿಲ್ಲ. ಸ್ವಲ್ಪ ಒಂದು ಸಿಲಿಂಡರ್ ಅಡ್ಜಸ್ಟ್ ಮಾಡಿ ಎಲ್ಲ ಅಡುಗೆ ಮಾಡಿ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ನಮ್ಮ ಓನರು. ಅಂದರೆ ಇವಿಷ್ಟು ಕೂಡ ಹೋಟೆಲ್ನ ಸಿಬ್ಬಂದಿ ಸುಧಾಕರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಾದೇವ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ಈ ಗ್ಯಾಸ್ ಸಮಸ್ಯೆ ನಡುವೆ ಟ್ಯಾಂಕರ್ನಿಂದ LPG ಸೋರಿಕೆ ಆಗ್ತಾ ಇದೆ. ಇದು ಧಾರವಾಡದ ಕಲಘಟಕಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ. ಮಂಗಳೂರಿನಿಂದ ಧಾರವಾಡಕ್ಕೆ ಬರ್ತಾ ಇದ್ದಂತಹ ಟ್ಯಾಂಕರ್ನಲ್ಲಿ ಸೋರಿಕೆ ಕಂಡಿದೆ. 18 ಟನ್ ಗ್ಯಾಸ್ ಇದ್ದಂತಹ ಟ್ಯಾಂಕರ್ ಸೋರಿಕೆ ಆಗ್ತಾ ಇದೆ. ಬೇರೆ ವಾಹನಕ್ಕೆ ಗ್ಯಾಸ್ ಅನ್ನ ಡಂಪ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಸುತ್ತಮುತ್ತಲಿನ ಪ್ರದೇಶದಲ್ಲಿ ಜನ, ವಾಹನಗಳಿಗೆ ನಿಷೇಧ ಹೇರಲಾಗಿದೆ. ಸ್ಥಳದಲ್ಲೇ ಅಗ್ನಿಶಾಮಕ ಸಿಬ್ಬಂದಿ, ಕಲಘಟಕಿ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀವಿ ಧಾರವಾಡದ ಕಲಘಟಕಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ನಾವು ಗಮನಿಸ್ತಾ ಇದ್ವಿ, ಹಿಂದೆಯೂ ಕೂಡ ಇಂತಹದ್ದೇ ಘಟನೆ ನಡೆದಿತ್ತು. ಆದ್ರೆ ಈಗ ಮತ್ತೆ ಗ್ಯಾಸ್ ಲೀಕ್ ಆಗ್ತಾ ಇದೆ ಅನ್ನುವಂತಹ ವಿಚಾರದಲ್ಲಿ ಸದ್ಯದ ಪರಿಸ್ಥಿತಿ ಯಾವ ರೀತಿ ಕಂಡು ಬರ್ತಾ ಇದೆ? ಬೇರೆ ವಾಹನಕ್ಕೆ ಡಂಪ್ ಮಾಡಲಾಯ್ತಾ? ಮಧು ನಾಗರಾಜ್, ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನ ತಂಬೂರು ಕ್ರಾಸ್ ಬಳಿ ಈ ಮಂಗಳೂರಿನಿಂದ ಧಾರವಾಡಕ್ಕೆ LPG ಸಿಲಿಂಡರ್ ಅಂದ್ರೆ ಗ್ಯಾಸ್ ಇದ್ದಂತ ವಾಹನ ತರಲಾಗ್ತಿತ್ತು. ಆದ್ರೆ ಈ ತಂಬೂರು ಕ್ರಾಸ್ ಬಳಿ ಟ್ಯಾಂಕರ್ ನಿಂದ ದಿಢೀರ್ನೆ ಗ್ಯಾಸ್ ಲೀಕ್ ಆಗ್ಲಿಕ್ಕೆ ಆರಂಭವಾಗ್ತದೆ. ಹೀಗಾಗಿ ಚಾಲಕನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೂಡ ನೀಡಿದ್ದ. ಹೀಗಾಗಿ ಸ್ಥಳದಲ್ಲಿ ಸಾಕಷ್ಟು ಬಿಗುವಿನ ಅಂದ್ರೆ ಸುತ್ತಮುತ್ತಲು ಸಾಕಷ್ಟು ಕಟ್ಟೆಚ್ಚರಿಕಾ ಕ್ರಮಗಳನ್ನ ಈಗಾಗಲೇ ಕೈಗೊಂಡಿರುವಂತದ್ದು. ಕಲಘಟಗಿ ಪೊಲೀಸರು ಸ್ಥಳದಲ್ಲಿ ಬೀಡು ಬಿಟ್ಟಿರುವಂತದ್ದು. ಸುಮಾರು 18 ಟನ್ ಗ್ಯಾಸ್ ಇದರಲ್ಲಿ ಇತ್ತು. ಹೀಗಾಗಿ ಅದನ್ನ ಬೇರೆ ವಾಹನಕ್ಕೆ ಶಿಫ್ಟ್ ಮಾಡುವಂತ ಒಂದು ಕೆಲಸವನ್ನ ಅಲ್ಲಿನ ಸಿಬ್ಬಂದಿ ಕೂಡ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ದೇಶದಲ್ಲಿ LPG ಸಿಲಿಂಡರ್ ಅಭಾವ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಇನ್ನೊಂದ್ ಕಡೆ ಅಂತಂದ್ರೆ ಸರಿಸುಮಾರು 18 ಟನ್ ಇದ್ದಂತ ಗ್ಯಾಸ್ ಲೀಕ್ ಆಗ್ತಾ ಇತ್ತು. ತಕ್ಷಣವೇ ಸಂಬಂಧಪಟ್ಟಂತ HP ಗ್ಯಾಸ್ನ ಸಿಬ್ಬಂದಿ ಮತ್ತು ಬೇರೆ ಬೇರೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಒಂದು ಪರಿಶೀಲನೆ ಕೂಡ ನಡೆಸಿದ್ರು. ಅಲ್ಲಿನ ಬೇರೆ ವಾಹನಕ್ಕೆ ಅದನ್ನ ಶಿಫ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಮಧ್ಯಾಹ್ನದವರೆಗೂ ಅದನ್ನ ಶಿಫ್ಟ್ ಅಂದ್ರೆ ಬೇರೆ ವಾಹನಕ್ಕೆ ಅದನ್ನ ಶಿಫ್ಟ್ ಮಾಡುವಂತ ಒಂದು ಸಾಧ್ಯತೆ ಇರುವಂತದ್ದು. ಮತ್ತೊಂದು ಕಡೆ ಅಂತಂದ್ರೆ ಈ ಗ್ಯಾಸ್ ಲೀಕ್ ಆಗ್ತಾರಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಸುತ್ತಮುತ್ತಲೂ ಕೂಡ ಕೈಗೊಂಡಿರುವಂತದ್ದು. ವಾಹನ ಸವಾರರಿಗೆ, ಜನರಿಗೆ ಅಲ್ಲಿ ನಿಷೇಧನ ಹೇರುವಂತದ್ದು. ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಆತಂಕ ಮತ್ತು ಸ್ಫೋಟವಾಗುವಂತದ್ದು ಸಾಧ್ಯತೆಗಳಿರ್ತವೆ. ಹೀಗಾಗಿ ಅಲ್ಲಿ ಸ್ಥಳಕ್ಕೆ ಯಾರು ಕೂಡ ಸಾರ್ವಜನಿಕರಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಜೊತೆಗೆ ವಾಹನ ಸಂಚಾರ ಕೂಡ ಸಂಪೂರ್ಣವಾಗಿ ನಿಷೇಧಿಸಲಾಗಿರುವಂತದ್ದು. ಕಲಘಟಗಿ ಪೊಲೀಸರು ಸ್ಥಳದಲ್ಲೇ ಹಿಡಿಬಿಟ್ಟು ಒಂದು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರುವಂತದ್ದು. ಮಧು ನಾಗರಾಜ್. ಓಕೆ ಸಂಜಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.